ಎಲ್ಲ ಒಂದ್ಸಲಿ ಜೋರಾಗಿ ನಗಿ ಪ್ಲೀಸ್. ಸ್ಮೈಲ್. ಈಗ ಯಾಕೆ ನಗ್ನಗ್ತಾ ನೀವು ಅಡಿಗೆ ಮಾಡ್ಬೇಕು ಅಂದ್ರೆ 3ನೇ ಸುತ್ತಲ್ವಾ, ಸೊ ನಿಮಗೆ 30 ಮಾರ್ಕ್ಗಳಿರುತ್ತೆ. ಹೈಯೆಸ್ಟ್ ಸ್ಕೋರಿಂಗ್ ಪಾಸಿಬಿಲಿಟಿ ಇರುವಂತಹ ಸುತ್ತು. ಇವಾಗ ನಾನು 10, ಚಂದ್ರನ 10, ಇಬ್ರು 10 20 ಮಾರ್ಕ್ ಕೊಡ್ತೀವಿ. ಬಹಳ ಸ್ಪೆಷಲ್ ವ್ಯಕ್ತಿಗಳಿಬ್ರು ಬರ್ತಾರೆ. ನೀವು ಅವ್ರಿಗೆ ಇಷ್ಟ ಆಗೋ ತರ ಅಡಿಗೆನ ಮಾಡ್ಬೇಕು. ಅವ್ರಿಗೆ ಪ್ಲೀಸ್ ಮಾಡೋದಕ್ಕೆ ನೀವು ಎಕ್ಸ್ಟ್ರಾರ್ಡಿನರಿ ಆಗಿ ಅಡಿಗೆ ಮಾಡ್ಬೇಕು. ಯಾಕೆಂದ್ರೆ ಇವ್ರನ್ನ ಪ್ಲೀಸ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಈಗ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳ ಸ್ಪೆಷಲ್ ಗೆಸ್ಟ್ ಗಳು ದಯವಿಟ್ಟು ಬನ್ನಿ. ಪ್ಲೀಸ್ ವೆಲ್ಕಮ್ ಅವರ್ ಸ್ಪೆಷಲ್ ಗೆಸ್ಟ್ ಫಾರ್ ದ ಡೇ. ಇವರಿಬ್ರು ಗರ್ಭವತಿಯರು. ಗರ್ಭವತಿಯರಿಗೆ ಊಟ ಇದೆಯಲ್ಲ ಅದು ಒಂದ್ ಸ್ವಲ್ಪ ಕಷ್ಟ ಅವ್ರನ್ನ ಮೆಚ್ಚೋದು. ಯಾಕೆ ಅಂದ್ರೆ ತುಂಬಾ ಘಮ ಇದ್ರೆ ಇಷ್ಟ ಆಗೋದಿಲ್ಲ, ಕೆಲವರಿಗೆ ತುಂಬಾ ಓವರ್ ಆಗಿದ್ರೆ ಇಷ್ಟ ಆಗ್ಬಿಡುತ್ತೆ. ಇಟ್ಸ್ ಜಸ್ಟ್ ಇಂಪಾಸಿಬಲ್ ಅವ್ರನ್ನ. ಆಮೇಲೆ ಅವ್ರಿಗೆ ಬೈಕೆಗಳು ಇರ್ತದೆ, ಇದು ತಿನ್ಬೇಕು ಅದು ತಿನ್ಬೇಕು ಅನ್ನೋ ಬೈಕೆ ಇರುತ್ತೆ, ಚಿತ್ರವಾದಂತ ಬೈಕೆಗಳು. ನಿಮ್ಗೆ ಬೈಕೆ ಇದೆಯಾ? ನಮ್ಗೆ ಆಮ್ಲೆಟ್ ಇದು ತರಕಾರಿ ಎಲ್ಲ ಹಚ್ಬಿಟ್ಟು ಸಣ್ಣ ಸಣ್ಣದಾಗಿ ಆಮ್ಲೆಟ್ ಮಾಡಿದ್ರೆ ಅದು ತುಂಬಾ ಇಷ್ಟ. ನಿಮ್ಗೇನ್ ಬೈಕೆ ಇದೆ? ಪಾಲಕ್ ಸೊಪ್ಪು ಮತ್ತು ಚಪಾತಿ. ಪಾಲಕ್ ಸೊಪ್ಪು ಚಪಾತಿ. ನಾವು ಇವ್ರಿಗೆ ಇಷ್ಟ ಆಗುವಂತ ಅಡಿಗೆ ಮಾಡ್ಬೇಕು ನೀವು. ಸೊ ನೀವು ಯಾರಿಗ ಮಕ್ಕಳಾಗಿದೆ, ನೀವು ಗರ್ಭವತಿ ಆಗಿದ್ದಾಗ ಏನ್ ಯೋಚನೆ ಮಾಡಿದ್ರಿ, ಏನ್ ತಿನ್ಬೇಕು ಅನ್ಸಿತ್ತು, ಅವೆಲ್ಲ ಯೋಚನೆ ಮಾಡ್ಕೊಂಡು ಎಂತ ರುಚಿ ಇರ್ಬೇಕು ಅಂತೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಅದನ್ನ ಅವ್ರಿಗೆ ಮಾಡಿಕೊಡಿ. ನಾವು ನಿಮ್ಗೆ ಕೊಡುವ ಕಾಲಾವಕಾಶ ಕೇವಲ 20 ನಿಮಿಷ. ಆಲ್ ರೈಟ್, ಆರ್ ಯು ರೆಡಿ ಫಾರ್ ದ ಥರ್ಡ್ ಅಂಡ್ ಫೈನಲ್ ರೌಂಡ್ ಆಫ್ ದಿಸ್? Yes. Your time starts now. ನನ್ಗಿಷ್ಟ ಆಗಿರೋ ಅಡ್ಗೆನೇ ನಂಗೆ ಮಾಡ್ಕೊಳಕ್ ಬರಲ್ಲ. ಇನ್ನು ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆನ ನಾನು ಹೆಂಗ್ ಮಾಡ್ಲಿ? ಅವ್ರಿಗೆ ಬೇರೆ ಹುಳಿ ಬೇಕಂತೆ, ಖಾರ ಬೇಕಂತೆ, ಹೆಂಗ್ ಮಾಡೋದು ನನಗೆ ಗೊತ್ತಿಲ್ಲ. ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆಲ್ಲ ಅಡ್ಗೆ ಮಾಡಿ ಏನ್ ಮಾಡೋದು ಅಂತ. ಎವರ್ ಪ್ರೆಗ್ನೆಂಟ್ ಚಂದ್ರಣ್ಣನ ಜೊತೆ ನಮ್ಮ ಗೆಸ್ಟ್ ಆದಂತ ಇಬ್ಬರನ್ನ ಕರ್ಕೊಂಡು ಹೋಗ್ತೀವಿ. ಬನ್ನಿ, ದಯವಿಟ್ಟು ಬನ್ನಿ. ದಯವಿಟ್ಟು ಮೆತ್ತಿಗೆ ನಡೀರಿ ಅಣ್ಣ, ಮೆತ್ತಿಗೆ. ಪಾಲಕ್ ಪಲ್ಯ. ಪಾಲಕು ಪಲ್ಯ. ಇದು ಚಪಾತಿ. ಚಪಾತಿ. ಅಯ್ಯೋ ರಾಮ, ಈ ಚಪಾತಿಗೆ ಮುಕ್ತಿನೇ ಇಲ್ವಾ ಅಂತ. ಥೇಪ್ಲಾ ಅಂತ ಗುಜರಾತಿ. ಥೇಪ್ಲ ಥೇಪ್ಲ. ಥೇಪ್ಲನ ಮಾಡಿಲ್ಲ ಸರಿ. ಮಶ್ರೂಮ್ ಸಿಕ್ಕಾಪಟ್ಟೆ ಹೀಟ್ ಗೊತ್ತಾ? ಅದೇ ಪಾಲಕ್ ಹಾಕಿದ್ದೀನಲ್ಲ, ಅದು ಕಮ್ಮಿ ಆಗ್ಬಿಡ್ತಾ? ಬರೀ ಪಾಲಕ್ ಮಾತ್ರ ತಿನ್ಲಿ, ಮಶ್ರೂಮ್ ತೆಗಿಲ್ಲ. ಮಶ್ರೂಮ್ ಮಾಡ್ಬಿಟ್ಟು ಪಾಲಕ್ ಹಾಕ್ಬಿಟ್ಟು ಇವಾಗ ಮಶ್ರೂಮ್ ತೆಗಿಲ್ಲ ಅಂತ ನನ್ನನ್ನೇ ಕೇಳ್ತಾ ಇರೋದು. ತಿನ್ನಲ್ಲ ಅಂದ್ರೆ ಏನ್ ಗೊಜ್ಜು? ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದೀನಿ. ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಮತ್ತೆ ಬೆಲ್ಲ. ಅಂದ್ರೆ ಬೆಳ್ಳುಳ್ಳಿ ಹೀಟ್ ಅನ್ನೋದಕ್ಕೆ ಮೆಂತ್ಯ ಸ್ವಲ್ಪ ಕೂಲ್ ಆಗತ್ತೆ ಅಂತ, ಅದು ಇದು ಕಾಂಬಿನೇಷನ್ ಮಾಡೋದಷ್ಟೇ. ಹಂಗೆ ಗೊಜ್ಜು. ಏನಮ್ಮ ಮಾಡ್ತೀಯಾ? ಎಗ್ ಆಮ್ಲೆಟ್ ಚಪಾತಿ. ಎಗ್ ಆಮ್ಲೆಟ್ ಚಪಾತಿ ಅವ್ರಿಗೆ ಇಷ್ಟ ಅಲ್ವಾ? ಅದು ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಬರೀ ಸಿಂಪಲ್ ಆಗಿರೋದೇ ಮಾಡ್ತಾ ಇದೀರಲ್ಲ. ಎಲ್ಲರೂ ಚಪಾತಿ ಈಸಿ, ಪಾಲಕ್ದೊಂದು ಗ್ರೇವಿ ಮಾಡ್ಬಿಡೋದು ಈಸಿ. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹೆಂಗಿದ್ರು ಎಲಿಮಿನೇಟ್ ಮಾಡ್ತಾರೆ. ಮನೆಗೆ ಹೋದ್ರೆ ಆಯ್ತಪ್ಪ ಆರಾಮಾಗಿ ಟಿವಿ ನೋಡ್ಕೊಂಡು ಇದ್ಬಿಡೋಣ ಅಂತ ಎಲ್ಲರ ಒಂದು ಭಾವನೆ. ಹಾಗೆ ಸುಮ್ಮನೆ ಮಾಧುರ್ಯಾಗ ಹೊಸ ಹಾಡು, ಹೊಗೆ 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 ಒಲವಿನ ಹೊಸ ಹೊಗೆ. ಇದು ಸುಪ್ರಿಯಾ ಅವ್ರು ಮಾಡಿರೋದು. ಫುಲ್ ಊಫಿ ಆಗಿದೆ. ಇಲ್ಲಿ ನೋಡಿ, ಇದು ಗ್ಯಾರಂಟಿ ಗಾನ್ ಕೇಸ್ ಆದಂತ ಒಂದು ಐಟಮ್. ಇದು ಚಪಾತಿ ಮಾಡ್ತಾ ಇದ್ದಾರೆ. ದಿನಕ್ಕೆ 3 ಸಲ ಬರೀ ಚಪಾತಿ ತಿಂದು ನನ್ನ ಜೀವನನೇ ಹಾಳಾಗೋಗ್ಬಿಟ್ಟಿದೆ. ಇವಾಗಲೂ ಇದನ್ನ ಚಪಾತಿ ತಿನ್ನ ಆರೋಗ್ಯಕ್ಕೆ ಒಳ್ಳೇದು. ನನ್ನ ಮೇನ್ ಇಂಟೆನ್ಷನ್ ಅವ್ರ ಆಸೆ ಈಡೇರಿಸಬೇಕು ಅಂತ. ತಾವು ಏನೇನ್ ತಿಂತಾ ಇದ್ರಿ? ನಾನು ತುಂಬಾ ಸ್ವೀಟ್ ತಿಂತಾ ಇದ್ದೆ. ಆಮೇಲೆ ಚಿಕನ್ ತಿನ್ಬಾರ್ದು ಅಂತಂದ್ರು. ನಾನ್ ಚೆನ್ನಾಗಿ ತಿಂತಾ ಇದ್ದೆ. ಹೌದಾ? ಅದು 90% ಮಗುಗ್ ಹೋಗುತ್ತೆ ಅಂದ್ರಲ್ವಾ, ಅವಾಗ ನಗು ಬಂದ್ಬಿಟ್ಟು ನನ್ಗೆ. ಹೌದಾ? ಏನು ಕೇಳಿಲ್ವಾ ಲೈಫಲ್ಲಿ? ಈ ಮಣ್ಣು ತಿನ್ನೋದು, ಮಣ್ಣಿನ ಬುದ್ಧಿ ಇಲ್ವಾ? ಮಣ್ತಿನ ಬುದ್ಧಿ ಇಲ್ಲ. ಬೇಕು ಅಂತ ಕೇಳ್ತಾ ಇದೀರಾ ಅಲ್ವಾ? ಕೇಳದ್ನಪ್ಪ, ಮಣ್ತಿನ ಬುದ್ಧಿ ಇಲ್ವಾ? ಬೇಕು ಅಂತ ಕೇಳಿದ್ರೆ
ನಿಮ್ಮ ಬೈಕ್ ಏನಾಗಿತ್ತು? ಹಸಿ ಮೆಣಸಿನ್ಕಾಯಿ ಹಾ, ತುಪ್ಪದಲ್ಲಿ ಹುರಿದ್ಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ತಿನ್ನೋದು. ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ದೆ. ಹೌದಾ? ನಿಮ್ಮ ಯಜಮಾನ್ರಿಗೆ ಏನಾದ್ರು ಹಾಡಿ ಅಂತ ಹೇಳ್ತಾ ಇದಾರೆ ರಾತ್ರಿ ಎದ್ಬಿಟ್ಟು? ಇಲ್ಲ 4ನೇ ಮನೇಲಿ ಹಾಡಿ, 4ನೇ ಮನೇಲಿ ಪಾಪ ಅವ್ರು 4th ಫ್ಲೋರ್ಗೆ ಹೋಗ್ಬಿಟ್ಟು ಹಾಡು ಹೇಳ್ಕೊಂಡು? ಇಲ್ಲ ಆ ತರ ಏನಿಲ್ವಾ? ಇಲ್ಲ ಇಲ್ಲ. ಓಹ್, ಇದು ಶ್ರೀಲಂಕಾ ಮ್ಯಾಪಾ? ಬೆಂದೇ ಇಲ್ವಲ್ಲ ಆ ಕಡೆ? ಯಾವ ಕಡೆ? ಉಲ್ಟಾ ಬೆಂದಿದ್ಯಲ್ಲ. ಉಲ್ಟಾ ಹೇಳಿದ್ ನಾನು. ಉಲ್ಟಾ ಬೆಂದಿದ್ಯಲ್ಲ. ಎಲ್ಲಿ ಬೆಂದಿದ್ಯಾ? ಓಕೆ, ಸರಿ, ಏನೋ ಮಾಡಮ್ಮ, ನೀನ್ ಏನೇನ್ ಮಾಡ್ತೀಯ ಮಾಡು. ಬಿಡಿ. ಆ ಕಡೆ ಸುಟ್ಟೋಗಿದೆ ಅಂತನಾ? ಇಲ್ಲ, ಉಲ್ಟಾನೆ. ಅಲ್ಲ ಸರಿ ಕೇಳಂದಪ್ಪ. ಅಯ್ಯೋ, ತಿನ್ನು ನೋಡಿದ್ರೆ ಗೊತ್ತಾಗಲ್ವಾ? ತಾವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದಕ್ಕೆ ಕಲ್ತಿದ್ದಲ್ಲಿ? ಅಂಡಮಾನ್ ಅಲ್ಲ? ಏನಕ್ಕೆ ಅಂಡಮಾನಲ್ಲಿ? ಪ್ಯಾಟೆ ಕಾಡಿಗೆ ಬಂದಾಗ ಕಲ್ತಿರೋದು. ಪ್ಯಾಟೆ ಕಾಡಿಗೆ ಬಂದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದೇ ನನ್ನ ಅಡಿಗೆ ಹೊಗೆ ಹಾಕೊಳ್ಳಿ, ಒಂದೇ ಸಲ ಮನೆಗೆ ಹೋಗ್ಲಿ ಅಂತ. ಆಯ್ತಲ್ಲ, ಇನ್ನೇನ್ ಮಾಡ್ತಿದ್ದೆ ಅಲ್ಲಿ? ಲಾಸ್ಟ್ 1 minute ಲೆಫ್ಟ್ ಅಲ್ಲಿ. Ten seconds. 9, 8, 7, 6, 5, 4, 3, 2, 1. Hands up. ಮೂರು ಜನ ಇಲ್ಲಿಂದ ಪರ್ಮನೆಂಟ್ ಆಗಿ ಎಲಿಮಿನೇಟ್ ಆಗ್ತೀರಾ, ಇನ್ನಿಬ್ರು ಮುಂದಕ್ಕೆ ಹೋಗ್ತೀರಾ. ನೆನಪಿರ್ಲಿ, ನೀವು ಮಾಡಿರೋ ಡಿಶ್ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಬಂದಿರುವಂತಹ ನಮ್ಮ ಮುಖ್ಯ ಅತಿಥಿಗಳು, ಇವತ್ತಿನ ನಮ್ಮ ಎಪಿಸೋಡಿನ ಮುಖ್ಯ ಅತಿಥಿಗಳಿಗೂ ಇಷ್ಟ ಆಗ್ಲಿ ಅಂತ ನಾನು ಬಯಸ್ತೀನಿ. ಆಲ್ ದ ವೆರಿ ಬೆಸ್ಟ್. ರಕ್ಷಿತ್, ನೀವು ಹೇಳ್ದಂಗೆ ಆಮ್ಲೆಟ್ ಮಾಡಿದ್ದಾರೆ, ತಿನ್ನಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ. ಚಪಾತಿ ಜೊತೆಗೆ ಕೊಟ್ಟಿದ್ದಾರೆ, ಚಪಾತಿಗೂ ಕೊಟ್ಟಿದ್ದಾರೆ, ಅದಕ್ಕೆ ಚಟ್ನಿ ಮಾಡಿದ್ದಾರೆ. ಸುನೀತಾ ಮೇಡಮ್ ಹೇಳಿ ಇವಾಗ. ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು, ಚಟ್ನಿ ಏನೋ ಅಷ್ಟು ಅನಿಸ್ತಾ ಇಲ್ಲ. ಅವ್ರಿಗೆ ಟೇಸ್ಟ್ ಏನೋ ಅನ್ನಿಸ್ಲಿಲ್ಲ. ಸೊ ಅದರಲ್ಲೂ ಏನೋ ಟ್ರೈ ಮಾಡಿದೆ, ಪಾಪ ಏನೋ ಇಷ್ಟಪಟ್ಟರು ಅಂತ. ಬಟ್ ಅವರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಯಿತು. ಅವಾಗ ಒಂಥರ ಅಳು ಬರ್ತಾ ಇತ್ತು. ಯಾಕೆಂತಂದ್ರೆ ಅಷ್ಟು ಕಷ್ಟಪಟ್ಟು ಚಪಾತಿ, ಎಗ್ ಆಮ್ಲೆಟ್ ಮತ್ತು ಚಟ್ನಿ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇಷ್ಟ ಆಯ್ತು, ಗೊಜ್ಜು ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲ ಸರ್, ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಆಗಿ ಖಾರ ಆಗಿ ಮಿಕ್ಸ್ ಆಗೈತೆ. ಎರಡು ಮಿಕ್ಸ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ, ಆದ್ರೆ ಮಿಶ್ರಣ ಆಗಿಲ್ಲ ಅದು. ಓಕೆ. ಚಪಾತಿ ಓಕೆ, ಚಟ್ನಿ ಒಂದು ಸ್ವಲ್ಪ ಏನೋ ಒಂಥರ ಅದ್ರ ಜೊತೆಗೆ ಚೆನ್ನಾಗಿಲ್ವಾ? ಚಪಾತಿ ಚೆನ್ನಾಗಿದೆಯಾ? ಚಪಾತಿ ಚೆನ್ನಾಗಿದೆ. ಆಮ್ಲೆಟ್ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚಪಾತಿ ಪಾಲಕ್ ಅದು ಚೆನ್ನಾಗಿದೆಯಾ? ಉಪ್ಪು ಕಡಿಮೆ. ನಮ್ಮ ಚೀಫ್ ಗೆಸ್ಟ್ಗಳು ನೀವು ಮಾಡಿದಂಥ ಐಟಮ್ಗಳನ್ನ ಟೇಸ್ಟ್ ಮಾಡಿದ್ದಾರೆ. ಅವ್ರು ನಮ್ಮ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಬಹಳ ಉಪಕಾರ ಆಯಿತು ನಿಮ್ಮಿಂದ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮ ಹುಷಾರಾಗಿರಿ, ಆರೋಗ್ಯವಾಗಿರಿ. ಇಬ್ಬರು ಆರೋಗ್ಯವಂತ ಮಗು ಹುಟ್ಟಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ನಾವು ಟೇಸ್ಟ್ ಮಾಡ್ತೀವಿ. ಈಗ ನಾವು 3 ಜನ ಕಳಿಸ್ಬೇಕು, ನಮಗೂ ಬಹಳ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು. ನೀವೆಲ್ಲರೂ ಅದ್ಭುತವಾದ ಬಾಣಸಿಗರು, ಅಡುಗೆ ಮಾಡೋರು, ಅದ್ಭುತವಾಗಿ ಮಾಡ್ತೀರಾ. ಆದರೆ ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಕೊಡೋ ಟೈಮಲ್ಲಿ, ನಾವು ಕೊಡೋ ಟೆನ್ಷನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ದಟ್ ಡಸಂಟ್ ಮೀನ್ ನೀವು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತ ಅರ್ಥ ಅಲ್ಲ. ಓಕೆ. ಈಗ ಮೊದಲನೇದಾಗಿ
ಫಸ್ಟ್ ಯಾರು ಹೈಯೆಸ್ಟ್ ತಗೊಂಡಿರೋ ಹೇಳ್ಬೋಣ. ಹಾ, ಓಕೆ, ಅದು ಖುಷಿ. ಖುಷಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಒನ್ ಖುಷಿ. ನಿರಂತರವಾಗಿ ಇವರು ತುಂಬಾ ಆವರೇಜ್ ಆಗಿ ಸ್ಕೋರ್ ಮಾಡ್ರು. ನಿರಂತರವಾಗಿ ಎಲ್ಲೋ ಒಂದ್ ಕಡೆ ಆ ಇಂಟ್ರೆಸ್ಟ್ ಬರ್ತಾ 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 ಸ್ವಲ್ಪ ಸೀರಿಯಸ್ನೆಸ್ ಬಂದು ರುಚಿ ಶುಚಿ ಹಾಗೂ ಒಂದು ಯಾವ ರೀತಿ ನಾನು ಅಡುಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ. ಸೊ ಅದಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ಆಮೇಲೆ ಬರೀ ಆ ಸೀರಿಯಸ್ನೆಸ್ ನೋಡೋದ್ರಿಂದ ಮಾತ್ರ ಅಲ್ಲ, ಅವ್ರು ಮಾಡುವಂಥ ಪ್ರತಿಯೊಂದು ಡಿಶ್ನಲ್ಲೂ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಮಗೆ ಸಂತೋಷ ಆಗ್ತಾ ಇರೋದು. ಯಾಕಂದ್ರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇವರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಔಟ್ ಆಫ್ 50 42 ಮಾರ್ಕ್ಗಳನ್ನು ತಗೊಂಡಿದ್ದಾರೆ. 9ನೇ ಕ್ಯಾಂಡಿಡೇಟ್ ಆಗಿ ಹೋಗ್ತಾ ಇರುವಂತಹ ಪಾರ್ಟಿಸಿಪೆಂಟ್ ಆಫ್ ನಾರ್ ಕಿಚನ್ ಕಿಲಾಡಿ ಎಸ್ ನಂಬಕ್ಕೆ ಆಗ್ತಾ ಇಲ್ಲ. ಸುಪ್ರಿಯಾ, ನೀನೇ. ನಮ್ಮ ಗೆಸ್ಟ್ಗಳು ದೇ ಹ್ಯಾವ್ ಗಿವನ್ ಯು 9 ಪಾಯಿಂಟ್ಸ್ ಅಂಡ್ ನಾನು ಚಂದ್ರಣ್ಣ ವಿ ಹ್ಯಾವ್ ಗಿವನ್ 8 ಪಾಯಿಂಟ್ಸ್. ಸೊ 25 + 17 is equal to 42 points. With the highest total you go into our top 10. ಐ ಜಸ್ಟ್ ಕುಡ್ ನಾಟ್ ಬಿಲೀವ್ ಇಟ್. ಸೊ ನನಗೇನು ಅನ್ಸುತ್ತೆ ಅಂದರೆ ಏನೋ ಹಿಂಗೆ ಸ್ಕ್ರೇಪ್ ಆಗಿ ಹೋಗ್ತಾ ಇಲ್ಲ, ಒಳ್ಳೆ ಸ್ಟ್ಯಾಂಡರ್ಡ್ ಆಗೇನೆ ನಾನು ಟಾಪ್ 10ಗೆ ಹೋಗ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಯಿತು. I won. I'm in top 10. ಎಲ್ರಿಗೂ ಕೊನೆಯ ಚಾನ್ಸ್ ಇವತ್ತು ಸಿಕ್ಕಿದೆ. ಬಂದಿದ್ದಂತಹ ಗೆಸ್ಟ್ಗಳು ಇವ್ರಿಗೆ ಕಮ್ಮಿ ಮಾರ್ಕನ್ನು ಕೊಟ್ಟರು, ನಾವಿಬ್ರು ಸ್ವಲ್ಪ ಜಾಸ್ತಿ ಮಾರ್ಕನ್ನು ಕೊಟ್ಟಿದ್ದೀವಿ. ಆದರೂ ಇವತ್ತು ಬಿಟ್ಟು ಹೋಗ್ಲೇಬೇಕು, ಏನು ಮಾಡೋದಕ್ಕಾಗಲ್ಲ. ಇವರು ಇಲ್ಲಿವರೆಗೂ ಬಂದಿರುವಂತಹ ಅಷ್ಟೂ ಎಪಿಸೋಡ್ಗಳಲ್ಲಿ ತುಂಬಾ ಲೈಫ್ ಇತ್ತು, ತುಂಬಾ ಒಂದು ಮಜಾ ಇತ್ತು, ತುಂಬಾ ನಗು ಇತ್ತು. ಅಡಿಗೆಯನ್ನ ತುಂಬಾ ಪ್ರೀತಿಸ್ತಾರೆ, ಅಡಿಗೆ ಮಾಡುವುದನ್ನ ಎಂಜಾಯ್ ಮಾಡ್ತಾ ಅಡಿಗೆ ಮಾಡ್ತಾರೆ. ಟೆನ್ಷನ್ ಅಲ್ಲಿ ಮಾಡಿದ್ರು ಕೂಡ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿ ಮಾಡ್ಬೇಕು ಅನ್ನೋ ಮನ್ಸಿಟ್ಕೊಂಡೇ ಮಾಡ್ತಾರೆ. ಆದ್ರೆ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅದು ವಿಧಿಲಿಖಿತ, ಏನು ಮಾಡಕ್ಕಾಗಲ್ಲ. ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಔಟ್ ಆಫ್ 50 31 ಮಾರ್ಕ್ಗಳನ್ನ ತಗೊಂಡು, which is not a bad score, but it is not sufficient. It is none other than Rakshit. ಐ ಆಮ್ ಹ್ಯಾಪಿ ದಟ್ ಈ ಕಿಚನ್ ಕಿಲಾಡಿಗಳಿಗೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ತುಂಬ ಥಿಂಗ್ಸ್ ಕಲ್ತಿದ್ದೇನೆ. ಇನ್ನು ಫ್ಯೂಚರ್ನಲ್ಲಿ ಏನು ಬೇಕೋ ಅದನ್ನ ಕಲ್ತ್ಕೊಂಡು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಡುಗೆ ಚೆನ್ನಾಗಿ ಕಲ್ತ್ಕೊಂಡು ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಏನಾದರೂ ಇದ್ದರೆ ಈ ಥರ ಶೋ ಡೆಫಿನೆಟ್ಲಿ ಬರ್ತೀನಿ ನಾನು. ಓಕೆ, ಈಗ ಇನ್ನೊಬ್ಬರಿಗೆ 1.5 ಮಾರ್ಕ್ ಜಾಸ್ತಿ ಬಂದಿದೆ ಅಷ್ಟೇ. ಆದರೆ ಇಟ್ ಇಸ್ ನಾಟ್ ಸಫಿಷಿಯಂಟ್. 31ರಿಂದ ನಮ್ಮ ರಕ್ಷಿತ್ ಎಲಿಮಿನೇಟ್ ಆಗಿದ್ದು 31.5 ಸಿಕ್ಕಿದೆ. ಇವರು ನಮ್ಮನ್ನ ಇವತ್ತು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತಿನ ಒಂದು ಕಾಂಪಿಟೇಷನ್ ಅಲ್ಲಿ ಯಾಕೋ ತುಂಬಾ ಸುಲಭವಾದಂತಹ ಒಂದು ಅಡಿಗೆಗಳನ್ನ ಮಾಡಿದ್ರು ಅಂತ ಅನಿಸ್ತು ನಮಗೆ. ಬಟ್ ಅ ವೆರಿ ಪೊಟೆನ್ಷಿಯಲ್ ಕುಕ್ ವಿತ್ 31.5 ಮಾರ್ಕ್ಸ್ ಔಟ್ ಆಫ್ 50. ದ ಪರ್ಸನ್ ಟು ಬಿ ಎಲಿಮಿನೇಟೆಡ್ ಪರ್ಮನೆಂಟ್ಲಿ ಫ್ರಮ್ ಕಿಚನ್ ಕಿಲಾಡಿಗಳು, ಸುಮತಿ. ಫಸ್ಟ್ 2 ರೌಂಡಲ್ಲಿ ನಾನು ಸರಿ ಮಾಡಿಲ್ಲ ಅಂತಂದರೆ ನನಗೆ ಹೋಪ್ ಇರಲಿಲ್ಲ, ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ. 100% ನಾನು ಎಲಿಮಿನೇಷನ್ ಆಗ್ತೀನಿ ಅಂತಲೇ ಅಂದ್ಕೊಂಡಿದ್ದೆ ನಾನು. ಉಳಿದಿರೋರು ವಸುಧಾ ಮತ್ತು ಮಾಧುರ್ಯ. ಇಬ್ಬರ ಹಳೆಯ ಸುತ್ತಿನ ಟೋಟಲ್ 14.5 ಟೈ ಆಗಿತ್ತು 14.5. ಸೊ ವಿನ್ನರ್ ವಿಲ್ ಬಿ ಡಿಸೈಡೆಡ್ ಓನ್ಲಿ ಅಮಾಂಗ್ಸ್ಟ್ ಯು ಬೋತ್. ಬಟ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ, ಮಾಧುರ್ಯ, ಯು ಆರ್ ಅ ಗ್ರೇಟ್ ಸ್ಪೋರ್ಟ್, ಯು ಆರ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್ ವಿತ್ ಲಾಟ್ ಆಫ್ ಲೈಫ್. ಕಮ್ಮಿ ಎಕ್ಸ್ಪೀರಿಯನ್ಸ್ ಕುಕಿಂಗ್ ಅಲ್ಲಿ, ಆದ್ರೂ ಏನೇನೋ ಹೊಸದ ಒಂದು ಪ್ರಯೋಗಗಳನ್ನ ಮಾಡಿ ಮೇನ್ಲಿ ನಮ್ಮ ಚಂದ್ರಣ್ಣನ ಮನಸ್ಸನ್ನ ಗೆದ್ದಿದ್ಯಾ, ನಿಮ್ಮ ದೊಡ್ಡಪ್ಪನ ಮೆಚ್ಚಿದ್ಯಾ. ಸೊ ಕಂಗ್ರಾಚುಲೇಷನ್ಸ್ ಆನ್ ದ್ಯಾಟ್. ಅಂಡ್ ವಸುಧಾ, ನೀವು ಇಲ್ಲಿಗೆ ಬಂದು ನಮ್ಮನ್ನ ಎಷ್ಟು ಖುಷಿ ಪಡಿಸಿದೀರಾ ಅಂದ್ರೆ ಇಟ್ ಈಸ್ ಬಿಯಾಂಡ್ ಅವರ್ ಎಕ್ಸ್ಪ್ಲನೇಷನ್. ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನಿಮ್ಮ ಒಂದು ಲೈಫು, ನಿಮ್ಮ ಒಂದು ಜೋಶು, ನಿಮ್ಮ ಒಂದು ಹಾಡು, ಇಟ್ ಈಸ್ ಆಲ್ ಫ್ಯಾಂಟಾಸ್ಟಿಕ್. ಓಕೆ, ಸೊ ನೀವು ಇಲ್ಲಿವರೆಗೂ ಬಂದಿರೋದೇ ನಮ್ಮ ಒಂದು ಖುಷಿ. ನಿಮ್ಮಿಬ್ರಲ್ಲಿ ಯಾರು ಎಲಿಮಿನೇಟ್ ಆಗ್ತೀರಾ ಅವರು ಖಂಡಿತವಾಗ್ಲೂ ಈ ಸಂಚಿಕೆಯಿಂದ, ಈ ಒಂದು ಕಾಂಪಿಟೇಷನ್ ಎಲಿಮಿನೇಟ್ ಆಗ್ತಿರೋ ಹೊರತು ಸದಾ ನಮ್ಮ ಸ್ನೇಹಿತರಾಗಿಯೇ ಇರ್ತೀರ. ಓಕೆ, ಸೊ ನಾರ್ ಕಿಚನ್ ಕಿಲಾಡಿಯ ಟಾಪ್ 10ಗೆ ಲಾಸ್ಟ್ ಸ್ಪಾಟ್ ತುಂಬುತ್ತಾ ಇರೋರು is none other than with 37.5 points is ಯಾರು ಈಗಲೂ ಚಾನ್ಸ್ ಇದೆ. ಮನ್ಸು ಚೇಂಜ್ ಮಾಡ್ಬಿಡೋಣ. ಮಾಧುರ್ಯ
ಹೊಸದು. Nor Kitchen Kiladia 10th finalist is Madhurya. I can't believe ನಂಗೆ I seriously can't believe ಇದನ್ನ ಶೂಟ್ ಮಾಡ್ಬಿಟ್ಟು you are very lucky because ಅವರಿಬ್ರು ನೀವು ಮಾಡಿದ್ದ ಎರಡೂ ಐಟಮ್ನ ತುಂಬಾ ಇಷ್ಟಪಟ್ರು. ಐ ಲೈಕ್ ದಟ್ ಕರಿ ಯು ಹ್ಯಾಡ್ ಮೇಡ್, ಅದೊಂದೇ ಟೇಸ್ಟ್ ಮಾಡಿದ್ ನಾನು, ಬಿಕಾಸ್ ನನಗೆ ಇನ್ನೇನು ಮಾಡಿರಲಿಲ್ಲ. ನೀನು ಆಮ್ಲೆಟ್ ನ ತಿನ್ನಲ್ಲ. ರಾಗಿ ಮಾಲ್ಟ್ ಚೆನ್ನಾಗಿತ್ತು, ಅದೆರಡು ಚೆನ್ನಾಗಿತ್ತು. ಎಲ್ಲ ಡಬ್ಬಾ ತರ ಆಯ್ತು. ಒಟ್ಟಿನಲ್ಲಿ ಅವರು 8 ಪಾಯಿಂಟ್ಸ್ ಕೊಟ್ರು, ಚಂದ್ರನ 8 ಪಾಯಿಂಟ್ಸ್ ಕೊಟ್ರು, ನಾನು 7 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ 23 plus 14.5 37.5 points you get into the top 10. ಇಲ್ಲಿಂದ ಹೊರಗಡೆ ಬಿಟ್ಟು ಚೆನ್ನಾಗಿ ಅಡಿಗೆ ಮಾಡಿ. ಆಲ್ ದಿ ಬೆಸ್ಟ್, ಕ್ಯಾರಿ ಆನ್. ಥ್ಯಾಂಕ್ ಯು. ಹೌದಾ? ಬೇಡ 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 ಬೇಡ, ಗೋ 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 ಬೇಡ ಬೇಡ. ನಾನು ವಸುದವ್ರನ್ನ ಮಾತಾಡ್ತೀನಿ, ವಸುದವ್ರನ್ನ ಮಾತಾಡ್ತೀನಿ. ಅವಳನ್ನ ಹತ್ರ ಬಿಡ್ಬೇಡಿ ವಸುದವ್ರೆ, ಪ್ಲೀಸ್ ಬಿಡ್ಬೇಡಿ ಅವಳನ್ನ ಹತ್ರ. ಬೇಡ, ಹೋಗು, ನಂದು ನಿಂದು ಟು. ಬೇಡ 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 ಬೇಡ, ಕಳಿಸಿ ಅವಳನ್ನ. ಬೇಡ ಬೇಡ ಬೇಡ, ಆಗಲ್ಲ, ಸಾರಿ, ಬಾಯ್ ಬಾಯ್. ಆಗಲ್ಲ, ಕರೆಂಟ್ ಚೆಕ್. ಹಿಂಗೆ ಕಂಗ್ರಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ರೈಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೀಗ ಯಾಕೆ ಇಷ್ಟು ಖುಷಿ ಆಗ್ತಿದೆ ಅಂದರೆ, ನಾನು ಎಲ್ಲರೂ ತಿಳ್ಕೊಂಡಿದ್ರು ನಂಗೆ ಅಡುಗೆ ಬರಲ್ಲ ಅಂತ. ನಾನು ಎಲ್ಲರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಕಾಂಪೀಟ್ ಮಾಡಿ ಟಾಪ್ 10 ಬಂದಿದ್ದೀನಿ. ಐ ಆಮ್ ಫೀಲಿಂಗ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ವಿ ಆರ್ ವೆರಿ ಸಾರಿ. ನೀವು ಮಾಡಿದಂತ ಟೇಪ್ಲ ಚೆನ್ನಾಗಿದೆ, ಬಟ್ ಮಾಡಿದಂತ ಸೈಡ್ ಡಿಶ್ ನಾಟ್ ಗುಡ್. ಯಾಕೆಂದ್ರೆ ಅದರಲ್ಲಿ ಹುಳಿ ಅಂಶ ತುಂಬಾ ಜಾಸ್ತಿ ಇದೆ. ಅವ್ರಿಗೂ ಇಷ್ಟ ಆಗಲಿಲ್ಲ, ನಮಗೂ ಇಷ್ಟ ಆಗಲಿಲ್ಲ. ಹಾಗಾಗಿ ನಿಮ್ಗೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ. ಬಟ್ ಸುಮತಿ ಅವ್ರಿಗಿಂತ ಜಾಸ್ತಿ ಬಂದಿರೋ ಉಪಯೋಗವಿಲ್ಲ, ಯಾಕಂದ್ರೆ ನಾವು 3 ಜನ ನಾವು ಎಲಿಮಿನೇಟ್ ಮಾಡಲೇಬೇಕಾಗಿತ್ತು. ಕಳೆದ ಸುತ್ತು ಎಲ್ಲ ಕಂಪೇರ್ ಮಾಡಿದಾಗ ಐ ಆಮ್ ವೆರಿ ಸಾರಿ. ನೀವು ನಮ್ಮನ್ನ ಬಿಟ್ಟು ಹೋಗ್ತೀರಾ, ಪ್ಲೀಸ್ ಕಮ್. ಆಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್, ನಾನು ಮಾಡಿದ ಡಿಶು, ಮಾಧುರ್ಯ ಮಾಡಿದ ಡಿಶು ನೋಡಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಶಿ ಹ್ಯಾಸ್ ಡನ್ ಎ ಗುಡ್ ಜಾಬ್. ನಾನು ಇಷ್ಟೇ ಮಾಡಿದೆ. ಇಟ್ಸ್ ಆಲ್ ಇನ್ ದ ಗೇಮ್, ನಥಿಂಗ್ ಕ್ಯಾನ್ ಬಿ ಡನ್. ಒನ್ ಮೋರ್ ಥಿಂಗ್ ಪಾಸಿಟಿವ್ ಆಗಿ ತಗೋಬೇಕು ಅಂದರೆ, ಐ ಥಿಂಕ್ ಐ ಆಮ್ ದ 11th highest, and that's a very good point. So I'm happy about that. ಇಲ್ಲಿಗೆ ನಮ್ಮ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳು 2ನೇ ಹಂತ ಮುಕ್ತಾಯವಾಗುತ್ತೆ. ಅಂದ್ರೆ 3rd ಸ್ಟೇಜ್ಗೆ ಹೋಗ್ತಾ ಇದ್ವಿ. 3rd ಸ್ಟೇಜ್ ಅಲ್ಲಿ ಟಾಪ್ 10 ಸೆಲೆಕ್ಟ್ ಮಾಡಿದೀವಿ. ಇವತ್ತು 10 ಸೆಲೆಕ್ಷನ್ ಮುಗಿದಾಯ್ತು. ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಈ ನೆಕ್ಸ್ಟ್ ಬರೋದು ಹಣಾಹಣಿ, ಗ್ರೇಟ್ ವಾರ್ ಬಿಟ್ವೀನ್ ದ ಟಾಪ್ 10. ಆಮೇಲೆ ಇನ್ನೊಂದು ವಿಷಯನ ನೀವು ನೆನ್ಪಿಟ್ಕೋಬೇಕು. ಇವತ್ತು ಶುಕ್ರವಾರ, ನಾವು ನಿಮ್ಮನ್ನ ಭೇಟಿಯಾಗೋದು ಸೋಮವಾರ ಅಲ್ಲ, ಮುಂದಿನ ಶುಕ್ರವಾರ ಅಂದ್ರೆ ಮಾರ್ಚ್ 16ನೇ ತಾರೀಕು, ಶುಕ್ರವಾರ, ಶನಿವಾರ, ಭಾನುವಾರ 8 ಗಂಟೆಗೆ ನಿಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತೀವಿ. ಈಗ ಸದ್ಯಕ್ಕೆ ನಾವು ಹೇಳ್ತೀವಿ ಬಾಯ್. ನೀವು ನೋಡ್ತಾ ಇರಿ ಕಿಚನ್ ಕಿಲಾಡಿಗಳು.